ಹಳ್ಳಿ ಅಂದ್ರೆ ಮಣ್ಣಿನ ಮನೆ, ಬಾವಿಯ ನೀರು, ಸಂಬಂಧಗಳ ಗಟ್ಟಿ ಬೇರು. ಆ ಹಳ್ಳಿಯ ಅಂಚಿನಲ್ಲಿ ಒಂದು ಸಣ್ಣ ಮನೆ, ಒಂದು ಕಾಲದಲ್ಲಿ ಸಂತೋಷದ ಧ್ವನಿಯಿಂದ ತುಂಬಿದ್ದ ಮನೆ. ಈಗ ಅಲ್ಲಿ ಮೌನ ಜಾಸ್ತಿ. ಆ ಮನೆಯಲ್ಲಿದ್ದವರು ಇಬ್ಬರು ಸಹೋದರರು, ಆನಂದ ಮತ್ತು ಅನಿಲ. ಆನಂದ ಅಣ್ಣ, 40 ವರ್ಷ ದಾಟಿದವ. ಜವಾಬ್ದಾರಿ ಅವನ ಸ್ವಭಾವ, ಮಾತು ಕಡಿಮೆ, ಕೆಲಸ ಜಾಸ್ತಿ. ಅನಿಲ ತಮ್ಮ, 35 ವರ್ಷ, ಕನಸು ದೊಡ್ಡದು, ಸಹನೆ ಚಿಕ್ಕದು, ಮಾತಿನಲ್ಲಿ ಬೆಂಕಿ, ಮನಸ್ಸಿನಲ್ಲಿ ಗೊಂದಲ. ತಂದೆ ತೀರಿಕೊಂಡು 10 ವರ್ಷಗಳಾಗಿದ್ದವು. ತಾಯಿಯೂ ಕೆಲ ವರ್ಷಗಳ ಹಿಂದೆ ಹೋಗಿದ್ದಳು. ಆ ದಿನದಿಂದ ಮನೆಯನ್ನೋ ಹೊಲವನ್ನೋ ಆನಂದನೇ ನೋಡಿಕೊಂಡು ಬಂದಿದ್ದ. ಆದರೆ ಈ ಜವಾಬ್ದಾರಿಯೇ ಮುಂದೆ ದೊಡ್ಡ ಜಗಳಕ್ಕೆ ಕಾರಣವಾಗುತ್ತದೆ ಅನ್ನೋದನ್ನ ಯಾರೂ ಊಹಿಸಿರಲಿಲ್ಲ. ಮನಸ್ಸಿನಲ್ಲೇ ಬೆಳೆದ ಅಸಮಾಧಾನ. ಅನಿಲನಿಗೆ ಯಾವತ್ತೂ ಒಂದು ನೋವಿತ್ತು. ಎಲ್ಲ ತೀರ್ಮಾನಗಳು ಅಣ್ಣನದೇ, ನಾನ್ಯಾವತ್ತೂ ಎರಡನೇ. ಒಂದು ದಿನ ಹೊಲದಲ್ಲಿ ಕೆಲಸ ಮಾಡ್ತಾ ಅನಿಲ ಹೇಳಿಬಿಟ್ಟ. ಇಷ್ಟು ದುಡ್ದು ಏನ್ ಸಿಕ್ತಿದೆ ಅಣ್ಣ? ಸಾಲ, ಕಷ್ಟ, ಅವಮಾನ. ಆನಂದ ಶಾಂತವಾಗಿ ಉತ್ತರಿಸಿದ. ಇದೇ ಹೊಲ ನಮ್ಮನ್ನು ಬೆಳೆಸಿದೆ. ಇದನ್ನೇ ಬಿಟ್ಟು ಓಡೋದು ಪರಿಹಾರ ಅಲ್ಲ. ಆ ಮಾತು ಅನಿಲನಿಗೆ ಇಷ್ಟವಾಗಲಿಲ್ಲ. ನೀನ್ ಯಾವತ್ತೂ ಇದೇ ಮಾತು. ನಿನ್ ಜೀವನವೇ ಸರಿ ಅಂದ್ಕೊಂಡಿದ್ಯಾ? ಆ ದಿನದಿಂದ ಮಾತು ಕಡಿಮೆಯಾಯಿತು, ಮನಸ್ಸಿನ ಅಂತರ ಹೆಚ್ಚಾಯಿತು. ಹಣ ಮತ್ತು ಹಕ್ಕಿನ ಜಗಳ. 1 ವರ್ಷ ಮಳೆ ಸರಿಯಾಗಿ ಆಗಲಿಲ್ಲ. ಬೆಳೆ ನಷ್ಟ. ಸಾಲ ತೀರಿಸಲು ಆನಂದ ಹೊಲದ ಒಂದು ಭಾಗ ಬಂಡವಾಳ ಇಡಬೇಕಾಯಿತು. ಅನಿಲ ಕೋಪದಿಂದ ಕೇಳಿದ. ನನ್ನನ್ನೇ ಕೇಳದೆ ಯಾಕೆ ಈ ತೀರ್ಮಾನ? ಆನಂದ ಗಂಭೀರವಾಗಿ, ನೀನು ಹೊಣೆ ಹೊತ್ತಿದ್ಯಾ? ರಾತ್ರಿ ನಿದ್ದೆ ಬಿಟ್ಟಿದ್ಯಾ? ಅನಿಲ ಕೋಪದಿಂದ ಕಿರುಚಿ ಕೇಳುತ್ತಾನೆ. ಹಾಗಾದ್ರೆ ಈ ಮನೆ, ಈ ಹೊಲ ಎಲ್ಲ ನಿಂದೆ ಅಲ್ವಾ? ನಾನತಿಥಿಯೇ. ಆ ಮಾತು ಜಗಳಕ್ಕೆ ಬೆಂಕಿ ಹಚ್ಚಿತು. ಜಗಳ ಊರಿಗೆ ಬಂತು. ಇಬ್ಬರ ಜಗಳ ಹಳ್ಳಿಯಲ್ಲೂ ಮಾತಾಯಿತು. ಒಬ್ಬರು ಹೇಳಿದರು, ಅಣ್ಣ ದಬ್ಬಾಳಿಕಿಲೆ. ಮತ್ತೊಬ್ರು ಹೀಗಂದ್ರು, ತಮ್ಮ ಸ್ವಾರ್ಥಿ. ಮಧ್ಯೆ ನಿಲ್ಲಿಸೋಕೆ ಯಾರೂ ಇರ್ಲಿಲ್ಲ. ಒಂದು ದಿನ ಜಗಳ ಗರಿಷ್ಠಕ್ಕೆ ತಲುಪಿತು. ಅನಿಲ ಕೂಗಿದ. ನಿನ್ನಣ್ಣತನ ನನ್ ಜೀವನ ನಾಶ ಮಾಡ್ತು. ಆನಂದ ತಡೆದ ಧ್ವನಿಯಲ್ಲಿ, ನಿನ್ನ ಜೀವನ ನಾಶ ಆಗಿದೆ ಅಂದ್ರೆ ನನ್ನ ಜೀವನ ಏನು? ಆ ಕ್ಷಣದಲ್ಲಿ ಸಂಬಂಧ ಮುರಿದಿತು. ಮನೆ ಹಂಚಿಕೆಯಾಯಿತು. ಹೊಲ 2 ಭಾಗ. ಗೋಡೆ ಎತ್ತಲಾಯಿತು. ಮನೆಯಲ್ಲೂ ಮನಸ್ಸಲ್ಲೂ. ಒಂದೇ ಅಂಗಳದಲ್ಲಿ ಬೆಳೆದವರು ಈಗ ಒಬ್ಬರ ಮುಖವೂ ನೋಡದೆ ಬದುಕುವರು. ಆನಂದ ಹೊಲದಲ್ಲೇ ಉಳಿದ. ಅನಿಲ ತನ್ನ ಪಾಲಿನ ಹೊಲ ಮಾರಿಬಿಟ್ಟು ನಗರಕ್ಕೆ ಹೋದ. ನಗರದಲ್ಲಿ ಮೊದಲಿಗೆ ಅನಿಲನಿಗೆ ಅದೃಷ್ಟ ಸಿಕ್ಕಂತೆ ತೋಚಿತು. ಕೆಲಸ, ಹಣ, ಹೊಸ ಸ್ನೇಹ. ಆದರೆ ಬೇಗನೆ ಮೋಸ, ನಷ್ಟ, ಒಂಟಿತನ. ಒಂದು ದಿನ ಎಲ್ಲವೂ ಕಳೆದುಹೋಯಿತು. ಇನ್ನೊಂದು ಕಡೆ ಆನಂದ. ಒಬ್ಬನೇ ಹೊಲ, ಸಾಲ, ದೇಹದ ಆಯಾಸ. ಒಂದು ರಾತ್ರಿ ಹೃದಯ ನೋವು, ಆಸ್ಪತ್ರೆ, ಮರುಸಮ್ಮಿಲನ. ಸುದ್ದಿ ಕೇಳಿ ಅನಿಲ ಓಡಿಬಂದ. ಆಸ್ಪತ್ರೆ ಹಾಸಿಗೆಯ ಮೇಲೆ ಅಣ್ಣ, ಬಲಹೀನ. ಆನಂದ ನಿಧಾನವಾಗಿ ಕೇಳಿದ. ಜಗಳ ಮಾಡಿ ಗೆದ್ಯಾ? ಅನಿಲ ಕಣ್ಣೀರಿನಿಂದ. ನಾನು ಸೋತಿದ್ದೀನಿ ಅಣ್ಣ, ಸಂಬಂಧ ಕಳೆದುಕೊಂಡು. ಮೊದಲ ಬಾರಿ ಇಬ್ಬರ ಮಧ್ಯೆ ಮೌನ ಮೃದುವಾಯಿತು. ಆನಂದ ಚೇತರಿಸಿಕೊಂಡ. ಅನಿಲ ಹಳ್ಳಿಯಲ್ಲೇ ಉಳಿದ. ಮಾರಿದ ಹೊಲ ಮರಳಿ ತರುವ ಪ್ರಯತ್ನ. ಈ ಬಾರಿ ತೀರ್ಮಾನ ಒಟ್ಟಿಗೆ. ಹಳ್ಳಿ ಜನ ಆಶ್ಚರ್ಯಪಟ್ಟರು. ಜಗಳ ಮಾಡಿದ ಅಣ್ಣ ತಮ್ಮ ಮತ್ತೆ ಒಂದಾಗಿ ದುಡಿಯುತ್ತಿದ್ದಾರೆ. ಒಂದು ಸಂಜೆ ಹೊಲದ ಅಂಚಿನಲ್ಲಿ ಇಬ್ಬರೂ ಕುಳಿತಿದ್ದರು. ಅನಿಲ ಹೇಳಿದ, ಜಗಳ ಮಾಡದೇ ಇದ್ದಿದ್ರೆ ಇಷ್ಟು ನೋವು ಬರ್ತಿರ್ಲಿಲ್ಲ. ಆನಂದ ನಗುತ್ತಾ ಹೀಗೆ ಹೇಳ್ತಾನೆ, ಜಗಳ ಬೇಕಿತ್ತು, ಅರ್ಥ ಮಾಡ್ಕೊಳ್ಳಕ್ಕೆ. ಸೂರ್ಯ ಅಸ್ತವಾಯಿತು. ಅಣ್ಣ ತಮ್ಮ ನಡುವಿನ ನೆರಳು ಕರಗಿತು. ಅಣ್ಣ ತಮ್ಮನ ಜಗಳ ಸಹಜ. ಆದ್ರೆ ಅಹಂಕಾರ ದೊಡ್ಡದಾದ್ರೆ ರಕ್ತದ ಸಂಬಂಧ ಸಂಡವಾಗುತ್ತದೆ. ಜಗಳ ಗೆಲ್ಲೋದು ಮುಖ್ಯವಲ್ಲ, ಸಂಬಂಧ ಉಳಿಸೋದೇ ನಿಜವಾದ ಗೆಲುವು.